ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಎಕ್ಸ್ಕ್ಲೂಸಿವ್ ಸುದ್ದಿ ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಪೊಲಿಟಿಕಲ್ ನ್ಯೂಸ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ಸೊ ಹಾಗಾದ್ರೆ ಏನಿದು ಎಕ್ಸ್ಕ್ಲೂಸಿವ್ ಸುದ್ದಿ? ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಪ್ಪ ಮಗ ನಿಗಿ ಅಂತಿದ್ದಾರೆ. ಹಾಗಾದ್ರೆ ಯಾರದು, ಯಾವ ವಿಚಾರಕ್ಕೆ? ಎಸ್ ಸರ್, ಡಿಕೆಶಿ ವಿರುದ್ಧ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಕೆಂಡ ಕಾರ್ತಿದ್ದಾರೆ. ಡಿಸಿಎಂ ಡಿಕೆಶಿ ಮೇಲೆ ಅಪ್ಪ ಮಗ ನಿಗಿ ಕೆಂಡವಾಗಿದ್ಯಾಕೆ ಅನ್ನುವಂತ ಪ್ರಶ್ನೆ ಈಗ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಯಾಕಂದ್ರೆ ಪೊಲಿಟಿಕಲ್ ನ್ಯೂಸ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಅಪ್ಪ ಮಗ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನಿಗಿ ಕೆಂಡವಾಗಿದ್ದೇಕೆ ಅನ್ನುವಂತ ಪ್ರಶ್ನೆ ಈಗ. ಹೀಗಾಗಿ ಡಿಕೆಶಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಪ್ಪ ಮಗ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಚಿಕ್ಕೋಡಿ ಉಸ್ತುವಾರಿ ನೀಡಿದ್ದಕ್ಕೆ ಕಿಡಿಕಾರ್ತಿದ್ದಾರೆ. ನೋಡಿ, ಸಿಕ್ತು ಈಗ ರೀಸನ್ ಯಾಕೆ ಅಂತ ಹೇಳಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಚಿಕ್ಕೋಡಿಯನ್ನ ಉಸ್ತುವಾರಿಯಾಗಿ ನೀಡಿದ್ದಕ್ಕೆ ಕಿಡಿಕಾರ್ತಿದ್ದಾರೆ. HK ಪಾಟೀಲನ್ನ ಬದಲಿಸಿ ಹೆಬ್ಬಾಳ್ಕರ್ಗೆ ಉಸ್ತುವಾರಿಯನ್ನ ಕೊಟ್ಟಿದ್ದಕ್ಕೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕೋಡಿ ಸಂಯೋಜಕರಾಗಿ ಪಾಟೀಲ್ ನೇಮಕ ಮಾಡಲಾಗಿತ್ತು. ಇದನ್ನ ಬದಲಿಸಿ ಆಪ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಣೆ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಹೀಗಾಗಿ ಅಪ್ಪ ಮಗ ನಿಗಿ ಅಂತಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹೊಣೆಯನ್ನ ಕೊಟ್ಟು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ತಂದೆ ಮಗ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸಂಯೋಜಕರನ್ನ ಬದಲಿಸುವಂತೆ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ನ ಬದಲಿಸದಿದ್ರೆ ಶಾಸಕತ್ವಕ್ಕೆ ರಾಜೀನಾಮೆ ನೀಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸೊ ನೀವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಯಾಕೆ ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಜೊತೆಗೆ ಇವ್ರು ಯಾಕೆ ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಅಂತ ನೋಡೋದಾದ್ರೆ, ಚಿಕ್ಕೋಡಿ ಉಸ್ತುವಾರಿಯನ್ನ ಡಿಕೆ ಶಿವಕುಮಾರ್ ಆಪ್ತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ವಹಿಸಿದ್ದಕ್ಕಾಗಿ ಈಗ ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಸೊ ಹಾಗಾದ್ರೆ ಈ ಒಂದು ವಿಚಾರ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ಬೆಳವಣಿಗೆಗಳು ಆಗಬಹುದು, ಸೊ ಇದನ್ನು ಕೂಡ ನಾವು ಕಾದೋಡಬೇಕಾಗುತ್ತೆ. ಸೊ ಚಿಕ್ಕೋಡಿ ಸಂಯೋಜಕರಾಗಿ ಪಾಟೀಲ್ ಅವರನ್ನ ನೇಮಕ ಮಾಡಲಾಗಿತ್ತು. ಈಗ ಇದ್ದಕ್ಕಿದ್ದಂಗೆ ಅವರನ್ನ ಬದಲಿಸಿ ಆಪ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಣೆ ಹಾಕಿರೋ ಕಾರಣ, ಡಿಕೆ ಶಿವಕುಮಾರ್ ಮಣೆ ಹಾಕಿರುವಂತ ಕಾರಣ, ಈಗ ಈ ಒಂದು ವಿಚಾರದಲ್ಲೇ ಈಗ ಅಪ್ಪ ಮಗ ಕಿಡಿಕಾರ್ತಾ ಇದ್ದಾರೆ. ಸೊ ಈಗ ಡಿಕೆ ಶಿವಕುಮಾರ್ ಈ ಒಂದು ವಿಚಾರಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಲೋಕಸಭಾ ಚುನಾವಣೆಗೆ ತಿಂಗಳು ಮಾತ್ರ ಬಾಕಿ ಇರುವಂಥದ್ದು, ಕೆಲವೇ ತಿಂಗಳು ಮಾತ್ರ ಬಾಕಿ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಈ ಬಾರಿ ಶತಾಯಗತಾಯ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತೇಳಿ ಬಿಜೆಪಿ ಪಣ ತೊಟ್ಟಿದೆ. ಹಾಗಾಗಿ ರಾಜ್ಯಕ್ಕೆ ಎಂಟ್ರಿ ಆಗ್ತಿದ್ದಾರೆ ಈ ತಿಂಗಳ ಕೊನೆಯ ವಾರದಲ್ಲಿ ಅಮಿತ್ ಶಾ. ಜನವರಿಯ ಕೊನೆಯ ವಾರದಲ್ಲಿ ಬಿಜೆಪಿ ಚಾಣಕ್ಯ, ಚುನಾವಣಾ ಚತುರ ಅಮಿತ್ ಶಾ ಅವರು ಖುದ್ದು ಅಖಾಡಕ್ಕೆ ಧುಮುಕಲಿದ್ದಾರೆ. ಬೆಂಗಳೂರು ಬರ್ತಾರೆ, ಬಂದು ಸಭೆಯನ್ನು ನಡೆಸೋದಕ್ಕೆ ಅಮಿತ್ ಶಾ ಅವರು ತಯಾರಿ ನಡೆಸಿದ್ದಾರೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಆಲ್ರೆಡಿ ವರಾಹಿ ಸರ್ವೆ ರಿಪೋರ್ಟ್ ಅಮಿತ್ ಶಾ ಅವರ ಕೈ ಸೇರಿದೆ. ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಗೆಲ್ತಾರಾ, ಸೋಲ್ತಾರಾ, ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆರ್ ಮೈನಸ್ ಪಾಯಿಂಟ್ ಅನ್ನೋದ್ರ ಬಗ್ಗೆ ಒಂದಷ್ಟು ಸರ್ವೆ ಮಾಡಲಾಗಿದೆ. ಆ ರಿಪೋರ್ಟ್ ಅಮಿತ್ ಶಾ ಅವರ ಕೈ ಸೇರಿದೆ. ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಗೆ ಒಂದು ಕಾರಣ ಏನು ಅಂತ ಕೇಳಿದಾಗ ಲೇಟ್ ಆಗಿ ಟಿಕೆಟ್ ಅನೌನ್ಸ್ ಮಾಡಿದ್ದು ಅಂತ ಹೇಳಲಾಗುತ್ತೆ. ಬಿಜೆಪಿ ಪಾಳ್ಯದಲ್ಲಿ JDS ಮೊದಲಿಗೆ ಟಿಕೆಟ್ ಅನೌನ್ಸ್ ಮಾಡಿತು, ಆ ಬಳಿಕ ಕಾಂಗ್ರೆಸ್ ಅನೌನ್ಸ್ ಮಾಡಿದ್ರು, ಆ ಬಳಿಕ ಬಿಜೆಪಿ. ಸೊ ಈ ಬಾರಿ ಆ ತಪ್ಪನ್ನು ಮಾಡಬಾರ್ದು ಅನ್ನೋದು ಬಿಜೆಪಿಯವರ ಪ್ಲಾನಿಂಗ್ ಆಗಿದೆ. ಅಮಿತ್ ಶಾ ಅವರನ್ನೇ ಕರೆಸಬೇಕು, ಅವರೇ ಟಿಕೆಟ್ಗಳನ್ನು ಫೈನಲ್ ಮಾಡಬೇಕು, ಬೇಗ ಅದನ್ನು ಅನೌನ್ಸ್ ಕೂಡ ಮಾಡಬೇಕು. ಗ್ರೌಂಡ್ ಲೆವೆಲ್ನಿಂದ ವರ್ಕೌಟ್ ಮಾಡೋದಕ್ಕೆ ಅದು ಈಸಿ ಆಗುತ್ತೆ ಅಂತೇಳಿ ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಬಿಜೆಪಿ, ಬಹಳ ಕುತೂಹಲ ಇದೆ. ಇದು ನಮ್ಮದೇ ಸುದ್ದಿ, ನಮ್ಮದೇ ಮೆಗಾ ಫಾಲೋ ಅಪ್. ಈ ಒಂದು ಸುದ್ದಿ ಬ್ರೇಕ್ ಮಾಡಿದ ತಕ್ಷಣ ಇಡೀ ಸ್ಯಾಂಡಲ್ವುಡ್ ಈಗ ಟೆನ್ಷನ್ ನಲ್ಲಿ ಕುತ್ಕೊಂಡಿರುವಂತದ್ದು. ಯಾಕಂತಂದ್ರೆ ಇದು ಕಾಟೇರ ಪಾರ್ಟಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ. ಹಾಗಾದ್ರೆ ರಾಕ್ಲೈನ್ ವೆಂಕಟೇಶ್ ಈ ಒಂದು ಪ್ರಕರಣದಲ್ಲಿ ಎಡವಿದ್ದಲ್ಲಿ
ಅವ್ರು ಯಾಕೆ ಪೊಲೀಸರೇ ಬಂದಿರಲಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಒಂದ್ ಕಡೆಯಿಂದ ನೋಡ್ತಾ ಹೋಗೋಣ, ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಈ ಎಕ್ಸ್ಕ್ಲೂಸಿವ್ ಇಂದ ಇಡೀ ಸ್ಯಾಂಡಲ್ವುಡ್ ಈಗ ಟೆನ್ಷನ್ ಆಗಿದೆ ಅಂತಾನೆ ಹೇಳ್ಬೋದು. ಗಮನಿಸ್ತಾ ಇದ್ದೀವಿ, ಇದು ನಮ್ಮದೇ ಸುದ್ದಿ. ಎಲ್ಲರೂ ಕೂಡ ಈ ಸುದ್ದಿಯನ್ನ ಫಾಲೋ ಅಪ್ ಮಾಡ್ತಾರೆ. ನಾವು ಬ್ರೇಕ್ ಮಾಡಿದ್ಮೇಲೆ ಎಲ್ಲರೂ ಕೂಡ ಈ ಸುದ್ದಿಯನ್ನ ಫಾಲೋ ಅಪ್ ಮಾಡ್ತಾರೆ. ಕಾಟೇರ ಟೀಮ್ ಎಣ್ಣೆ ಪಾರ್ಟಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಇದು. ನೋಟಿಸ್ ಕೊಟ್ಟಿದ್ದಕ್ಕೆ ಕಾಕಿ ಮೇಲೆ ಕೆರಳಿದ್ರ ರಾಕ್ ಲೈನ್ ಅನ್ನುವಂಥ ಪ್ರಶ್ನೆ ಇದು. ಜನವರಿ 3ಕ್ಕೆ ಜೆಟ್ಲ್ಯಾಗ್ಗೆ ಪೊಲೀಸರು ಬಂದೇ ಇಲ್ಲ ಅಂತ ಹೇಳಿ ರಾಕ್ ಲೈನ್ ವೆಂಕಟೇಶ್ ಕೊಟ್ಟಿರುವಂಥ ಹೇಳಿಕೆ ಈಗ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಿಸ್ತಾ ಇದೆ. ಪೊಲೀಸರ ಮೇಲಿನ ಕೋಪಕ್ಕೆ ಸುಳ್ಳು ಹೇಳಿದ್ರ ಪ್ರೊಡ್ಯೂಸರ್ ಅನ್ನುವಂಥ ಪ್ರಶ್ನೆ. ಅಂದು 2 ಬಾರಿ ಜೆಟ್ಲ್ಯಾಗ್ಗೆ ಬಂದಿದ್ದ ಸುಬ್ರಹ್ಮಣ್ಯ ನಗರ ಪೊಲೀಸರು ಮಧ್ಯರಾತ್ರಿ 12:45ಕ್ಕೆ ಭೇಟಿ ನೀಟ್ಟಿದ್ರು. ರೆಸ್ಟೋರೆಂಟ್ ಬಾರನ್ನ ಕೌಂಟರ್ನ ಕ್ಲೋಸ್ ಮಾಡಿಸಿದ್ರು. ಬಳಿಕ ನಸುಕಿನ ಜಾವ 3:30ರ ಸುಮಾರಿಗೆ ಮತ್ತೊಮ್ಮೆ ಭೇಟಿ ಕೊಟ್ಟಿದ್ರು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ, ಮಧ್ಯರಾತ್ರಿ 12:45ಗೂ ಬಂದಿದ್ರು, ಬೆಳಗಿನ ಜಾವ 3:30ರ ಸುಮಾರಿಗೂ ಕೂಡ ಬಂದಿದ್ರು. ಆದರೆ ರಾಕ್ಲೈನ್ ವೆಂಕಟೇಶ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು, ಪೊಲೀಸ್ನವರು ಜೆಟ್ಲ್ಯಾಗ್ಗೆ ಬಂದೇ ಇಲ್ಲ ಅಂತ. ಅಂದಿನ ಎಕ್ಸ್ಕ್ಲೂಸಿವ್ CCTV ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಲಭ್ಯ ಆಗಿರುವಂಥದ್ದು. ಹಾಗಾದ್ರೆ ರಾಕ್ಲೈನ್ ದಾರಿ ತಪ್ಪಿಸುವಂಥ ಕೆಲಸವನ್ನ ಮಾಡಿದ್ರ, ಬಂದಿದ್ರು ಕೂಡ ಬಂದಿಲ್ಲ ಅಂತ ಯಾಕೆ ಹೇಳಿದ್ರು? ಈ ಒಂದು ಪ್ರಕರಣದಿಂದ ಬಚಾವಾಗೋದಕ್ಕೆ ಆ ರೀತಿ ಹೇಳಿದ್ರ? ಹಾಗಾದ್ರೆ ಅಲ್ಲಿನ CCTV ದೃಶ್ಯಗಳು ಸುಳ್ಳು ಹೇಳುತ್ತಾ? ಆ ದೃಶ್ಯವನ್ನು ಒಮ್ಮೆ ನೋಡಿ ನೀವು. ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದ್ರೆ ಆ ಸಿಬ್ಬಂದಿಗಳೆಲ್ಲ ಒಟ್ಬಿಟ್ಟಿದ್ರು ಜೆಟ್ಲಾಗಲ್ಲಿ. ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗಾ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯಿತು. ಆ ಲೇಟ್ ಆಗಿದ್ದು ಅಷ್ಟೇ ಹೊರತು ಮಿಕ್ಕಿದ್ದು ಯಾವುದೇ ಥರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ. ಒಂದು ಚಿಕ್ಕ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ದಂಗೆ ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲ ಥರದ್ದು ಗಮನ ಹರಿಸೋದು ಕೇಳೋದು ಯಾರು ಆಗಿಲ್ಲ. ಆ ಸಂದರ್ಭದಲ್ಲಿ ನಮ್ಮನ್ನು ಯಾವ ಅಧಿಕಾರಿ